ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಇದು ವಂಡರ್ಲಾದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಿನ್ನೆ ಎಲ್ಲಿಗೆ ಬಿಟ್ಟಿದ್ನೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟು ಡ್ರೈ ಗೇಮ್ಸೇ ಆಡ್ತಾ ಇದ್ವಿ. ಇವಾಗ ನಾವು ಟರ್ಮೈಟ್ ಕೋಸ್ಟರ್ಗೆ ಅಂತ ಬಂದಿದ್ದೀವಿ. ಎಲ್ಲ ಗೇಮ್ಸ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಬುಜ್ಜಿ ಬೇಬಿನ ಬಿಟ್ಟಿಲ್ಲ, ಬೇರೆ ಎಲ್ಲರನ್ನೂ ಬಿಟ್ಟರು. ಬಟ್ ಚಿರು ಹೋಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಹಾಗಾಗಿ ಬುಜ್ಜಿ ಬೇಬಿನ ನೋಡ್ಕೋಬೇಕಲ್ಲ, ಫಸ್ಟು ನನ್ನ ತಮ್ಮನ ಹೆಂಡ್ತಿನ ಕಳಿಸಿದ್ವಿ. ಆಮೇಲೆ ನಾವು ಹೋಗ್ತಾ ಇದ್ದೀವಿ. ಅಣ್ಣ ನಿಜ ಮರಣ ಇದು ನಿಜನಾ ಮರಣ ಅಣ್ಣ ಎಲ್ಲ ಮರಣ ನಿಜನಾ ಅವೆಲ್ಲಣ್ಣ ಏನಣ್ಣ ಇದು ಹಂಗೆ ಹೋಗಿದ್ರೆ ನಾವು ಇಲ್ಲಿ ಮಜಾ ಇವಾಗ. ಆ್ಯಂಡ್ ಮಕ್ಕಳಿಗಂತೂ ತುಂಬ ಒಳ್ಳೊಳ್ಳೆ ಗೇಮ್ಸ್ಗಳೆಲ್ಲ ಇತ್ತು. ನನಗಂತೂ ಮಕ್ಳ ಗೇಮ್ಸೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನನ್ನ ಇಬ್ಬರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕೆಲವೊಂದು ಗೇಮ್ಗಳಲ್ಲಿ ಬುಜ್ಜಿ ಬೇಬಿ ಹಠ ಮಾಡ್ತಿದ್ದ, ಚಿಕ್ಕ ಹುಡುಗ ಅಲ್ವಾ ನಾನು ಹೋಗಲ್ಲ ಅಂತ. ಬಟ್ ಚಿರು ಅಂತೂ ಎಲ್ಲದರಲ್ಲೂ ಎಂಜಾಯ್ ಮಾಡ್ತಿದ್ದ. ಹಾಗೆ ಅವರಿಬ್ಬರು ಆಡೋ ಗೇಮ್ಸ್ಗಳಲ್ಲಂತೂ ಅಷ್ಟೇ ಅಣ್ಣ ತಮ್ಮ ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇದೆಲ್ಲ ನಿಜವಾಗ್ಲೂ ತುಂಬ ಕ್ಯೂಟಾಗಿತ್ತು. ಬುಜ್ಜಿ ಬೇಬಿ ಅಂತೂ ಕೆಲವೊಂದ್ರಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದ, ಎದುರುಕೊಂತಾನೆ ಇದ್ದಿದ್ದಿಲ್ಲ. ಚಿಕ್ಕ ಹುಡುಗ ಅಂತಲೂ ನೋಡಿದೆ ಎಲ್ಲ ಜೊತೆನೂ ಆಟ ಆಡ್ಕೊಂಡಿದ್ದ. ಆ್ಯಂಡ್ ಹೈಟ್ ವೈಸು ಚೆಕ್ ಮಾಡಿಬಿಟ್ಟು ಬಿಡ್ತಾರೆ ಇಲ್ಲಿ ಮಕ್ಕಳನ್ನಾಗೆಲ್ಲ ಗೇಮ್ಸುಗೂ. ಬಾಯ್. ನೋಡ್ದಾ ಟ್ರೈನ್ ಎಷ್ಟು ಚೆನ್ನಾಗಿ ಹೋಗುತ್ತೆ. ಬಾಯ್ ಮಾಡು ಚಿರು. ಇಲ್ಲಿ ಬುಜ್ಜಿ, ಇಲ್ಲಿ ಬುಜ್ಜಿ, ಇಲ್ಲಿ ನೋಡು. ಅಲ್ಲೋಡು ಅಣ್ಣ ಅಲ್ಲಿ ಎಲ್ಲ ಹೋಗಿ ಬರ್ತಾನೆ, ಗುಹೆ ಒಳಗೆಲ್ಲ ಹೋಗಿ. ನೀನು ಹೋಗಿದ್ರೆ ಹಾಯ್ ಹಾಯ್. ಅಲ್ಲೋಡು ಬಂದ ಅಣ್ಣ ಬಂದ ನೋಡಲ್ಲಿ. ಅಲ್ಲಿ ನೋಡ್ದಾ ಟ್ರೈನು. ಚಿಕ್ಕ ಬುಕ್ಕು ಟ್ರೈನ್ ಬಂತು. ಹಾಯ್. ಅಯ್ಯೋ ಅಪ್ಪ. ಇದರಲ್ಲಿ 3 ಜನ ಕುತ್ಕೋಬೋದು. ಬಟ್ ಅವರಿಬ್ಬರು ಕುತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾನು ನನ್ನ ತಮ್ಮನ ಹೆಂಡತಿ ಕುತ್ಕೊಂಡಿದ್ವಿ. ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ವಾ, ಅದು ಮೇಲೆ ಕೆಳಗೆ ಹೋಗ್ತಿದ್ದಂಗೆ ಲಿಟ್ರಲಿ ನಾನು ಪಕ್ಕದ ಸೀಟಿಗೆ ಹೋಗಿ ಆರಿ ಕುತ್ಕೊತಿದ್ದೆ. ಬಟ್ ಗೇಮ್ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಹೋಗಿದ್ದು ನಾವು ಮಿಷನ್ ಇಂಟರ್ಸ್ಟೆಲ್ಲರ್ ಅಂತ. ಇದು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಕ್ಕಳನ್ನ ಮಾತ್ರ ಮಿಸ್ ಮಾಡದೆ ಇದಕ್ಕೆ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಆ್ಯಂಡ್ ಫುಲ್ ವಿಡಿಯೋ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ.
ನಾವು ಮೂವ್ ಆಗ್ತಿಲ್ಲ ತಾನೇ. ವಾಟರ್ ಒಳಗೆ ಇವಾಗ ಆಲ್ಮೋಸ್ಟ್ ಡ್ರೈ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಮಧ್ಯಾಹ್ನ ಲಂಚ್ ಕೂಡ ಬೇರೆ ಆಗಿತ್ತಾ, ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ವಾಟರ್ ಗೇಮ್ಸ್ ಆಡೋಣ ಅಂತ ಹೋದ್ವಾ. ಬಟ್ ಹೊಸ್ದಾಗೆ ಗರುಡ ಗ್ಲೈಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಯಪ್ಪ, ಎಕ್ಸ್ಪೀರಿಯನ್ಸ್ ಮಾತ್ರ ನೀವು ಡೈರೆಕ್ಟಾಗಿ ನೋಡಿ ಹೇಗಿತ್ತು ಅಂತ. Hello, madam, look at here.
ವಂಡರ್ಲಾದಲ್ಲಿ ಈ ಥರದ್ದು ಫಸ್ಟ್ ಟೈಮ್ ಬೆಂಗಳೂರಲ್ಲೇ ಇದನ್ನು ಲಾಂಚ್ ಮಾಡಿರೋದು. ಇದನ್ನು ಲಾಂಚ್ ಮಾಡಿದಾಗ ಡಾಕ್ಟರ್ ಬ್ರೋ ಮತ್ತು ಕ್ರಿಕೆಟರ್ ಶ್ರೇಯಾಂಕ ಪಾಟೀಲ್ ಅವರೆಲ್ಲ ಕರೆಸಿದ್ರು. ನಾವಂತೂ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಾರಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಹೆಂಗೆ ಹೋಗ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಲಿಟ್ರಲಿ ಒಂದು ಟೈಮಲ್ಲಿ ನಾನು ಫುಲ್ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಯಪ್ಪ ಮುಗಿದ್ರೆ ಸಾಕು ಈ ರೈಡು ಅನ್ನೋಂಗೆ ಆಗೋಗ್ಬಿಟ್ಟಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ ಅದು ಹೆಂಗೆ ಹೋಗಿ ಹೆಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇತ್ತು. ನೀವು ಯಾರಾದರೂ ವಂಡರ್ಲಾಗೆ ಹೋದರೆ ಈ ರೈಡ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವಾಟರ್ ಗೇಮ್ಸ್ ಆಡೋಣ ಅಂತ ಹೇಳಿ ಬಂದ್ವಿ ನಾವು. ಸುಮ್ಮನೆ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಸ್ತಾ ಇದ್ದೆ. ಹಾಗೆ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಸ್ಲೈಡ್ ಗೇಮ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಆಟ ಆಡಿಸ್ತಾ ಇದ್ದೆ. ಚಿರುನ ಒಬ್ಬನ್ನೇ ಬಿಟ್ಟಿದ್ದು, ಬುಜ್ಜಿನ ಯಾವ ಸ್ಲೈಡ್ಗೂ ಬಿಟ್ಟಿಲ್ಲ. ಸೊ ಹಾಗಾಗಿ ನಾನೇ ಎತ್ಕೊಂಡು ಸುಮ್ಮನೆ ನೀರಲ್ಲೆಲ್ಲ ಆಟ ಆಡಿಸ್ತಾ ಇದ್ವಿ. ನೆಕ್ಸ್ಟು ನಾವು ವೇವ್ ಪೂಲ್ಗೆ ಹೋದ್ವಿ. ಬಟ್ ಅದು ಟೈಮಿಂಗ್ಸ್ ಅಂತೆ. ಸೊ ಆ ಟೈಮಿಂಗ್ಸಲ್ಲೇ ಬಿಡೋದು ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನೆ ಎಲ್ಲರೂ ಆಟ ಆಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಬುಜ್ಜಿನ ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಸ್ತಾ ಇದ್ವಿ. ಸಖತ್ತಾಗಿತ್ತು. ನೀರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಚಿರುಗೆ ನೀರಂದರೆ ಅಷ್ಟು ಭಯ, ಬಟ್ ಬುಜ್ಜಿ ಬೇಬಿಗೆ ಅಷ್ಟೊಂದು ಭಯ ಎಲ್ಲ ಏನೂ ಇಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತು ಸ್ನ್ಯಾಕ್ಸ್ ಟೈಮ್ ಕೂಡ ಆಯಿತು. ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಕಾಫಿ, ಟೀ ಮತ್ತು ಸಮೋಸ ಏನೋ ಕೊಡ್ತಾಯಿದ್ರು. ನಾವು 4 ಜನ ಇದ್ವಲ್ಲ, 4 ಜನಕ್ಕೂ ಒಂದೊಂದು ಕೊಟ್ಟರು. ಸೊ ಎಷ್ಟು ಕೂಪನ್ಸ್ ಇರುತ್ತೆ ಆ್ಯಂಡ್ ಎಷ್ಟು ಮುಂಚೆನೇ ಬುಕ್ ಮಾಡಿರ್ತೀರ ಆ ಥರ ಮಾತ್ರ ಕೊಡೋದು. ನಮಗೂ ಕೂಡ ಕೊಟ್ಟರು. ಬಿಸಿ ಬಿಸಿ ಕಾಫಿ, ಟೀ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬಟ್ ಒಂದ್ಸಲಿ ಅಷ್ಟೇ ಕೊಡೋದು ಅಂತ ಹೇಳಿಬಿಟ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ನಾವು ಸ್ಲೈಡ್ ಗೇಮ್ಸ್ ಆಡೋಕ್ಕೆ ಹೋಗಿದ್ವಿ. ಭಯ ಅಂದ್ರೆ ಭಯ ಆಗೋದು ನನಗೆ. ನಾನು ಅದೇ ಭಯ ಬಿದ್ದೋಗಿದ್ದು. ಅದು ಕತ್ಲೆ ಅಂದ್ರೆ ಕತ್ಲೆ. ನಿಮ್ಮ ಮಾವ ಆ ಡ್ರಮ್ಮೆ ಹೇಳ್ತಾ ಇರೋದು ನಾನು. ಇದೆಲ್ಲ ಕ್ಲೋಸ್ ಆಗಿರೋದಲ್ಲ. ಎದ ಬೇಗ ವಿಡಿಯೋ ಅಣ್ಣ, ಬರ್ರಿ ಜಲ್ದಿ ಬರ್ರಿ. ಹಾಂ ಬರ್ರಿ. ಒನ್ ಡೇ ಫುಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಗೇಮ್ಸ್ನೂ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಇವಾಗ ಎಲ್ಲ ಗೇಮ್ಸ್ ಎಲ್ಲ ಆಡಿಕೊಂಡು 6:30 ಆಯಿತು. ಹಾಗಾಗಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ನಾವು ಲಾಕರಿಗೆ ಏನು ಅಮೌಂಟ್ ಡೆಪಾಸಿಟ್ ಮಾಡಿರ್ತೀವಲ್ಲ ಅದನ್ನು ರಿಟರ್ನ್ ಕೂಡ ಕೊಡ್ತಾರೆ ಇಲ್ಲಿ. ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ನಮ್ಮ ವಾಚ್ ಏನಿರುತ್ತೆ ಅದನ್ನು ರಿಟರ್ನ್ ಮಾಡಿ ನೆಕ್ಸ್ಟು ಅಲ್ಲೇ ಸ್ವಲ್ಪ ಹೊತ್ತು ಶೋಸ್ ಎಲ್ಲ ನಡೀತಾ ಇತ್ತು. ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಆಲ್ಮೋಸ್ಟ್ ವಂಡರ್ಲಾದಲ್ಲಿ ಗೇಮ್ಸ್ ಎಲ್ಲ ಆಡಿದ್ಮೇಲೆ ಎಲ್ಲರೂ ಶೋ ನೋಡೋಕೆ ನಿಂತ್ಕೊಂಡಿದ್ರು. ತುಂಬ ಚೆನ್ನಾಗಿ ಕೂಡ ಶೋನ ಆರ್ಗನೈಸ್ ಮಾಡಿದ್ರು. ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ನಕ್ಕಿ ಸಾಕಾಗೋಯ್ತು. ಬೆಳಗ್ಗೆಯಿಂದ ಆಡಿ ಸುಸ್ತೆಲ್ಲ ಮರ್ತೋಗೋಯ್ತು. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ವಂಡರ್ಲಾಗೆ ಹೋದರೆ ನೀವು ಮೇಯ್ನು ಟಿಕೆಟ್ ಯಾವ್ದು ತೊಗೊತೀರಾ ಅಂತ ಮುಂಚೆನೇ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ನಾರ್ಮಲ್ ಟಿಕೆಟ್ ತೊಗೊಂಡೋದ್ರೆ ಒಂದೊಂದು ಗೇಮ್ಸ್ಗಳಿಗೆ ನೀವು 45 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ತುಂಬ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಟರ್ ನೀವು ಫಾಸ್ಟ್ ಟ್ರ್ಯಾಕ್ ತೊಗೊಂಡೋದ್ರೆ ತುಂಬ ಒಳ್ಳೆಯದು. ಬೇಗ ಕೂಡ ನೀವು ಗೇಮ್ಸ್ಗಳನ್ನ ಆಡ್ಬೋದು.
ಒಂದಿನ ಫುಲ್ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಆ್ಯಂಡ್ ನಾವು 7 o'clockಗೆ ಚೆಕ್ಔಟ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ 10 o'clockವರೆಗೂ ಓಪನ್ ಇರುತ್ತಂತೆ. ಇನ್ನೂ ತುಂಬ ಜನ ಗೇಮ್ಸ್ ಎಲ್ಲ ಆಡ್ತಾಯಿದ್ರು. ನಾವು ದೂರ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಹಾಗೆ ಹೊರಗಡೆ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ, ಫ್ರೀಯಾಗಿತ್ತಲ್ವ, ಹಾಗಾಗಿ ಸಖತ್ತಾಗಿತ್ತು. ನೀವು ಕೂಡ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿತ್ತು. ನಾವಂತೂ ಎಲ್ಲರ ಜೊತೆ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ವಂಡರ್ಲಾ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಗೇಮ್ನು ಕವರ್ ಮಾಡಿದ್ವಿ. 7 o'clock ಆಗಿದೆ. ಇವಾಗ ಮನೆಗೆ ಹೊರಟಿದ್ವಿ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.